ನಮಸ್ಕಾರಗಳು. ಋಗ್ವೇದ ಕ್ಲಾಸಸ್ಗೆ ಸ್ವಾಗತ. ಈ ದಿನ ನಾವು ಜೂನ್ 24, 2025 ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ಇಲ್ಲಿ ಪಟ್ಟಿ ಮಾಡಲಾದಂತಹ ಎಲ್ಲ ವಿಷಯಗಳ ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಈ ಎಲ್ಲ ವಿಷಯಗಳು ಮುಂಬರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅತಿ ಉಪಯುಕ್ತವಾಗಲಿವೆ. ಆದ್ದರಿಂದ ವಿಡಿಯೋವನ್ನ ಕೊನೆವರೆಗೂ ವೀಕ್ಷಿಸಿ. ಮೊದಲನೇದಾಗಿ ಮಾಜಿ ವಸುಂಧರಾ ಅಭಿಯಾನ 6.0. ಮಾಜಿ ವಸುಂಧರಾ ಕ್ಯಾಂಪೇನ್ 6.0 ಇದು ಯಾವ ರಾಜ್ಯಕ್ಕೆ ಸಂಬಂಧಪಟ್ಟಿದೆ, ಇದು ಏಕೆ ಸುದ್ದಿಯಲ್ಲಿದೆ ಎಂಬುದನ್ನ ತಿಳಿದುಕೊಳ್ಳೋಣ. ಮಾಜಿ ವಸುಂಧರಾ ಅಭಿಯಾನವು ಮಹಾರಾಷ್ಟ್ರ ರಾಜ್ಯ ಸರ್ಕಾರದ ಒಂದು ಉಪಕ್ರಮವಾಗಿದೆ. ಇದನ್ನ ಅಕ್ಟೋಬರ್ 2020ರಲ್ಲಿ ಆರಂಭಿಸಲಾಗಿದೆ. ಇದು ಪ್ರಕೃತಿಯ 5 ಅಂಶಗಳಾದ ಭೂಮಿ, ಗಾಳಿ, ನೀರು, ಬೆಂಕಿ ಮತ್ತು ಆಕಾಶವನ್ನು ರಕ್ಷಿಸುವ ಗುರಿಯನ್ನ ಹೊಂದಿದೆ. ಈ ಅಭಿಯಾನವು ಸ್ಥಳೀಯ ಸ್ವಸರ್ಕಾರ ಸಂಸ್ಥೆಗಳಲ್ಲಿ ಪರಿಸರ ಸಂರಕ್ಷಣೆ ಮತ್ತು ಸುಸ್ಥಿರತೆಯನ್ನು ಉತ್ತೇಜಿಸಲು ಪ್ರಯತ್ನಿಸುತ್ತದೆ. ಇದು ಇವಾಗ ಏಕೆ ಸುದ್ದಿಯಲ್ಲಿದೆ? ಇತ್ತೀಚೆಗೆ ಮಹಾರಾಷ್ಟ್ರ ಸರ್ಕಾರವು ಏಪ್ರಿಲ್ 1, 2025ರಿಂದ ಮಾರ್ಚ್ 31, 2026ರವರೆಗೆ 28,317 ಸ್ಥಳೀಯ ಸ್ವಸರ್ಕಾರಿ ಸಂಸ್ಥೆಗಳನ್ನ ಒಳಗೊಂಡ ಮಾಜಿ ವಸುಂಧರಾ ಅಭಿಯಾನ 6.0ವನ್ನ ಆರಂಭಿಸುವುದಾಗಿ ಘೋಷಿಸಿತು. ಇದು ಪರಿಸರ ಮತ್ತು ಹವಾಮಾನ ಬದಲಾವಣೆ ಇಲಾಖೆಯ ನೇತೃತ್ವದಲ್ಲಿದೆ. ಮಾಜಿ ವಸುಂಧರಾ ಅಭಿಯಾನ 6.0 ಇದು ಹವಾಮಾನ ಜಾಗೃತಿಯನ್ನ ಹರಡುವುದು, ಪರಿಸರ ಸ್ನೇಹಿ ಜೀವನ ಶೈಲಿಯನ್ನ ಉತ್ತೇಜಿಸುವುದು, ಇಂಗಾಲದ ಹೊರಸೂಸುವಿಕೆಯನ್ನ ಕಡಿಮೆ ಮಾಡುವುದು, ಹಸಿರುಮನೆ ಅನಿಲಗಳನ್ನ ನಿಯಂತ್ರಿಸುವುದು ಇವೆಲ್ಲ ಗುರಿಗಳನ್ನ ಹೊಂದಿದೆ. ಮಾಜಿ ವಸುಂಧರಾ ಅಭಿಯಾನ ಇದು ಮಹಾರಾಷ್ಟ್ರ ರಾಜ್ಯ ಸರ್ಕಾರದ ಒಂದು ಉಪಕ್ರಮವಾಗಿದೆ. ಇದನ್ನ ಯಾವಾಗ ಆರಂಭಿಸಲಾಯಿತು? ಅಕ್ಟೋಬರ್ 2020ರಲ್ಲಿ ಆರಂಭಿಸಲಾಯಿತು. ಇದು ಯಾವ ಇಲಾಖೆಯ ನೇತೃತ್ವದಲ್ಲಿದೆ? ಪರಿಸರ ಮತ್ತು ಹವಾಮಾನ ಬದಲಾವಣೆ ಇಲಾಖೆಯ ನೇತೃತ್ವದಲ್ಲಿದೆ. ಮಾಜಿ ವಸುಂಧರಾ ಅಭಿಯಾನ 6.0ವನ್ನ ಆರಂಭಿಸುವುದಾಗಿ ಇತ್ತೀಚೆಗೆ ಮಹಾರಾಷ್ಟ್ರ ಸರ್ಕಾರ ಘೋಷಿಸಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ನೆಕ್ಸ್ಟ್, ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2025 ವರ್ಲ್ಡ್ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2025 ಇದರ ಆತಿಥೇಯ ನಗರ ಯಾವುದು? ನವದೆಹಲಿ. ದೆಹಲಿಯ ಮುಖ್ಯಮಂತ್ರಿ ರೇಖಾ ಗುಪ್ತಾ ಅವರು ನವದೆಹಲಿ 2025ರ ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ಗಾಗಿ ಲೋಗೋ, ಮ್ಯಾಸ್ಕ್ಯಾಟ್ ಮತ್ತು 100 ದಿನಗಳ ಕೌಂಟ್ ಡೌನ್ ಅನ್ನು ಬಿಡುಗಡೆ ಮಾಡಿದರು. ಈ ಕಾರ್ಯಕ್ರಮವು ಸೆಪ್ಟೆಂಬರ್ 26ರಿಂದ ಅಕ್ಟೋಬರ್ 5ರವರೆಗೆ ನವದೆಹಲಿಯ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಇದು ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ 12ನೇ ಆವೃತ್ತಿ ಆಗಿದೆ. ಇದು ಭಾರತದಲ್ಲಿ ಇದುವರೆಗೆ ಆಯೋಜಿಸಲಾದ ಅತಿದೊಡ್ಡ ಪ್ಯಾರಾ ಅಥ್ಲೆಟಿಕ್ಸ್ ಇವೆಂಟ್ ಆಗಲಿದೆ. ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2025 ಇದು ಎಷ್ಟನೇ ಆವೃತ್ತಿಯಾಗಿದೆ? ಇದು 12ನೇ ಆವೃತ್ತಿಯಾಗಿದೆ. ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನ 1ನೇ ಆವೃತ್ತಿ ಯಾವಾಗ ನಡೆದಿತ್ತು ಎಂಬುದನ್ನ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಲು ಸಾಧ್ಯವಾಗಿರಬೇಕು. ನೆಕ್ಸ್ಟ್, ವಿಶ್ವ ಪ್ಯಾರಾ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2025 ಎಲ್ಲಿ ನಡೆಯಲಿದೆ? ಇದು ಭಾರತದ ನವದೆಹಲಿಯ ಜವಾಹರ್ಲಾಲ್ ನೆಹರು ಕ್ರೀಡಾಂಗಣದಲ್ಲಿ ನಡೆಯಲಿದೆ. ನೆಕ್ಸ್ಟ್, ನವ್ಯ ಉಪಕ್ರಮ, ನವ್ಯ ಇನಿಷಿಯೇಟಿವ್. ಏನಿದು ನವ್ಯ? ನವ್ಯ ನರ್ಚರಿಂಗ್ ಆಸ್ಪಿರೇಷನ್ಸ್ ಥ್ರೂ ವೊಕೇಶನಲ್ ಟ್ರೈನಿಂಗ್ ಫಾರ್ ಯಂಗ್ ಅಡೋಲ್ಸೆಂಟ್. ಇದು ಭಾರತ ಸರ್ಕಾರವು ವಿಕಸಿತ್ ಭಾರತ್ at 2047 ವಿಷನ್ ಅಡಿಯಲ್ಲಿ ಹದಿಹರೆಯದ ಹುಡುಗಿಯರ ಕೌಶಲ್ಯಕ್ಕಾಗಿ ಆರಂಭಿಸುತ್ತಿರುವ ಒಂದು ಉಪಕ್ರಮವಾಗಿದೆ. ಇದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯದೊಂದಿಗೆ ಜಂಟಿ ಪೈಲಟ್ ಉಪಕ್ರಮವಾಗಿದೆ. ಇದು 16ರಿಂದ 18 ವರ್ಷ ವಯಸ್ಸಿನ ಹದಿಹರೆಯದ ಹುಡುಗಿಯರನ್ನು ಕನಿಷ್ಠ 10ನೇ ತರಗತಿಯ ಅರ್ಹತೆಯೊಂದಿಗೆ ಮುಖ್ಯವಾಗಿ ಸಾಂಪ್ರದಾಯಿಕವಲ್ಲದ ಉದ್ಯೋಗಗಳಲ್ಲಿ ವೃತ್ತಿಪರ ತರಬೇತಿಯೊಂದಿಗೆ ಸಜ್ಜುಗೊಳಿಸುವ ಗುರಿಯನ್ನು ಹೊಂದಿರುವ ಪ್ರಾಯೋಗಿಕ ಉಪಕ್ರಮವಾಗಿದೆ. ಇದು ದೇಶದ 27 ಜಿಲ್ಲೆಗಳಲ್ಲಿ ಜಾರಿಗೆ ಬರಲಿದ್ದು, ಇದರಲ್ಲಿ 19 ರಾಜ್ಯಗಳಲ್ಲಿ ವ್ಯಾಪಿಸಿರುವ ಮಹತ್ವಾಕಾಂಕ್ಷೆಯ ಜಿಲ್ಲೆಗಳು ಮತ್ತು ಈಶಾನ್ಯ ರಾಜ್ಯಗಳ ಜಿಲ್ಲೆಗಳು ಸೇರಿವೆ.
ಈ ಉದ್ಘಾಟನೆಯ ಭಾಗವಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವಾಲಯ, ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯಗಳು ಹದಿಹರೆಯದ ಹುಡುಗಿಯರಿಗೆ ಕೌಶಲ್ಯ ತರಬೇತಿ ಪ್ರಯತ್ನಗಳ ಮೇಲೆ ಒಮ್ಮುಖವನ್ನ ಸಾಂಸ್ಥಿಕಗೊಳಿಸಲು ತಮ್ಮ ಸಹಯೋಗವನ್ನ ಔಪಚಾರಿಕಗೊಳಿಸುತ್ತವೆ. ಈ ಕಾರ್ಯಕ್ರಮವು ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಮತ್ತು ಇತರ ಪ್ರಮುಖ ಕೌಶಲ್ಯ ಅಭಿವೃದ್ಧಿ ಯೋಜನೆಗಳ ಬಲವನ್ನ ಬಳಸಿಕೊಳ್ಳುತ್ತವೆ. ಭಾರತ ಸರ್ಕಾರವು ಹುಡುಗಿಯರನ್ನ ಕೌಶಲ್ಯ, ಆತ್ಮವಿಶ್ವಾಸ ಮತ್ತು ಅವಕಾಶಗಳೊಂದಿಗೆ ಸಬಲೀಕರಣಗೊಳಿಸುವ ತನ್ನ ಬದ್ಧತೆಯನ್ನ ನವ್ಯ ಮೂಲಕ ಪುನರುಚ್ಚರಿಸುತ್ತದೆ. ವೃತ್ತಿಪರ ಶಿಕ್ಷಣ ಮತ್ತು ತರಬೇತಿ ವಿದ್ಯಾರ್ಥಿ ಅಥವಾ ಉದ್ಯೋಗಿ ಭಾಗವಹಿಸಲು ಬಯಸುವ ನಿರ್ದಿಷ್ಟ ವ್ಯಾಪಾರ, ಉದ್ಯೋಗ ಅಥವಾ ವೃತ್ತಿಗೆ ಸಂಬಂಧಿಸಿದ ಜ್ಞಾನದ ಕೌಶಲ್ಯ ಮತ್ತು ಬೋಧನೆಯಲ್ಲಿ ನೀಡುವ ತರಬೇತಿ ಇದಾಗಿದೆ. ಕಾರ್ಯಕ್ರಮವು ಆರೋಗ್ಯ, ಪೋಷಣೆ, ಶಿಕ್ಷಣ, ಮೂಲಭೂತ ಸೌಕರ್ಯ ಮತ್ತು ಬಡತನವನ್ನು ಒಳಗೊಂಡಿರುವ ಸಂಯೋಜಿತ ಸೂಚ್ಯಂಕದ ಆಧಾರದ ಮೇಲೆ ಶ್ರೇಣೀಕರಣಗೊಂಡ ಜಿಲ್ಲೆಗಳನ್ನ ಮಹತ್ವಾಕಾಂಕ್ಷೆಯ ಜಿಲ್ಲೆಗಳು ಎನ್ನುವರು. ಮಹತ್ವಾಕಾಂಕ್ಷೆ ಜಿಲ್ಲೆಗಳು ಎಂದರೆ ಆರೋಗ್ಯ, ಪೋಷಣೆ, ಶಿಕ್ಷಣ, ಮೂಲಭೂತ ಸೌಕರ್ಯ, ಬಡತನವನ್ನ ಒಳಗೊಂಡಿರುವ ಸಂಯೋಜಿತ ಸೂಚ್ಯಂಕದ ಆಧಾರದ ಮೇಲೆ ಶ್ರೇಣೀಕರಣಗೊಂಡಂತಹ ಜಿಲ್ಲೆಗಳನ್ನ ಮಹತ್ವಾಕಾಂಕ್ಷೆಯ ಜಿಲ್ಲೆಗಳು ಎನ್ನುವರು. ನೆಕ್ಸ್ಟ್, ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ. ಇದು ಯಾವಾಗ ಆರಂಭವಾಯಿತು? ಇದು 2015ರಲ್ಲಿ ಭಾರತ ಸರ್ಕಾರ ಆರಂಭಿಸಿದಂತಹ ಕೌಶಲ್ಯ ಅಭಿವೃದ್ಧಿ ಕಾರ್ಯಕ್ರಮವಾಗಿದೆ. ಇದು ಭಾರತದ ಯುವಕರನ್ನ ಉದ್ಯಮಕ್ಕೆ ಸಂಬಂಧಿಸಿದ ಕೌಶಲ್ಯ ತರಬೇತಿಯಲ್ಲಿ ತೊಡಗಿಸಿಕೊಳ್ಳಲು ಮತ್ತು ಉತ್ತಮ ಜೀವನೋಪಾಯವನ್ನ ಖಚಿತಪಡಿಸಿಕೊಳ್ಳುವ ಗುರಿಯನ್ನ ಹೊಂದಿದೆ. ನವ್ಯ ಇದು ಭಾರತ ಸರ್ಕಾರ ಆರಂಭಿಸಿದಂತಹ ಒಂದು ಉಪಕ್ರಮವಾಗಿದೆ. ಇದು 16ರಿಂದ 18 ವರ್ಷದ ವಯಸ್ಸಿನ ಹುಡುಗಿಯರಿಗೆ ಮಾತ್ರ ಸಂಬಂಧಪಟ್ಟಂತಹ ಕಾರ್ಯಕ್ರಮವಾಗಿದೆ. ಇದಕ್ಕೆ ಕನಿಷ್ಠ ವಿದ್ಯಾರ್ಹತೆ 10ನೇ ತರಗತಿಯಾಗಿದೆ. ಇವಾಗ ಇದನ್ನ ಆರಂಭಿಸಲಾಗಿದೆ. ಇದು ಪೈಲಟ್ ಯೋಜನೆಯಾಗಿದೆ. ನೆಕ್ಸ್ಟ್, ಕತರ್ನಿಯಾ ಘಾಟ್ ವನ್ಯಜೀವಿ ಅಭಯಾರಣ್ಯ. ಕತರ್ನಿಯಾ ಘಾಟ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಇದು ಯಾವ ರಾಜ್ಯದಲ್ಲಿದೆ? ಇದು ಉತ್ತರ ಪ್ರದೇಶದಲ್ಲಿದೆ. ಇದು ಏಕೆ ಸುದ್ದಿಯಲ್ಲಿದೆ ಎಂಬುದನ್ನು ನೋಡೋಣ. ಈ ಅಭಯಾರಣ್ಯದಲ್ಲಿರ್ತಕ್ಕಂತಹ 7 ಘರಿಯಾಲ್ಗಳನ್ನ ಇತ್ತೀಚೆಗೆ ಗಿರ್ವಾನ್ ನದಿಗೆ ಬಿಡಲಾಗಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ಕತರ್ನಿಯಾ ಘಾಟ್ ವನ್ಯಜೀವಿ ಅಭಯಾರಣ್ಯ ಉತ್ತರ ಪ್ರದೇಶದ ಗಂಗಾ ನದಿಯ ಬಯಲಿನಲ್ಲಿದೆ. ಇನ್ನು ಘರಿಯಾಲ್ಗಳು ಎಂದರೇನು ನೋಡೋಣ. ಇವು ಉದ್ದವಾದ ತೆಳುವಾದ ಮೂತಿಗಳು ಮತ್ತು ಚೂಪಾದ ಹಲ್ಲುಗಳನ್ನು ಹೊಂದಿರುವ ಮೀನುಗಳನ್ನ ತಿನ್ನುವಂತಹ ಸರೀಸೃಪಗಳಾಗಿವೆ. ಅವು ಮುಖ್ಯವಾಗಿ ಭಾರತದ ಚಂಬಲ್ ಮತ್ತು ಗಿರ್ವಾನ್ ನದಿಗಳಲ್ಲಿ, ನೇಪಾಳದ ರಪ್ತಿ ನರ್ಯಾನಿ ನದಿಯಲ್ಲಿ ಕಂಡುಬರುತ್ತವೆ. ಘರಿಯಾಲ್ಗಳು ಅಂದರೆ ಇವು ಒಂದು ರೀತಿಯ ಸರೀಸೃಪಗಳಾಗಿವೆ. ಇವು ಹೆಚ್ಚಾಗಿ ಭಾರತದ ಚಂಬಲ್ ಮತ್ತು ಗಿರ್ವಾನ್, ನೇಪಾಳದ ರಪ್ತಿ ನರ್ಯಾನಿ ನದಿಯಲ್ಲಿ ಕಂಡುಬರುತ್ತವೆ. ನೆಕ್ಸ್ಟ್, ತಮಲ್. ಭಾರತೀಯ ನೌಕಾಪಡೆಯು ತನ್ನ ಹೊಸ ಸ್ಟೆಲ್ತ್ ಮಲ್ಟಿರೋಲ್ ಫ್ರಿಗೇಟ್ ತಮಲ್ ಅನ್ನು ಜುಲೈ 1, 2025ರಂದು ರಷ್ಯಾದ ಕಲಿನಿನ್ಗ್ರಾಡ್ನಲ್ಲಿ ನಿಯೋಜಿಸುವುದಾಗಿ ಘೋಷಿಸಿದೆ. ತಮಲ್ ಭಾರತವು ಕಳೆದ 2 ದಶಕಗಳಿಂದ ರಷ್ಯಾದಿಂದ ಸೇರಿಸಿಕೊಳ್ಳುತ್ತಿರುವ ಕ್ರಿವಾಕ್ ವರ್ಗದ ಫ್ರಿಗೇಟ್ಗಳ ಭಾಗವಾಗಿದೆ. ತಮಲ್ ಎಂಬ ಹೆಸರು ದೇವತೆಗಳ ರಾಜ ಇಂದ್ರನು ಯುದ್ಧಗಳಲ್ಲಿ ಬಳಸಿದ ಪೌರಾಣಿಕ ಕತ್ತಿಯನ್ನ ಪ್ರತಿನಿಧಿಸುತ್ತದೆ. ಈ ಫ್ರಿಗೇಟ್ ಅನ್ನು ರಷ್ಯಾದ ಕಲಿನಿನ್ಗ್ರಾಡ್ನಲ್ಲಿರುವ ಯಂತಾರ್ ಶಿಪ್ಯಾರ್ಡ್ನಲ್ಲಿ ನಿರ್ಮಿಸಲಾಗಿದೆ. ತಮಲ್ ಇದನ್ನ ಯಂತಾರ ಶಿಪ್ಯಾರ್ಡ್ನಲ್ಲಿ ನಿರ್ಮಿಸಲಾಗಿದೆ. ಜುಲೈ 1, 2025ರಂದು ಭಾರತೀಯ ನೌಕಾಪಡೆ ರಷ್ಯಾದ ಕಲಿನಿನ್ಗ್ರಾಡ್ನಲ್ಲಿ ತಮಲ್ ಅನ್ನ ನಿಯೋಜಿಸುವುದಾಗಿ ಘೋಷಿಸಿದೆ. ಆದ್ದರಿಂದ ಇದು ಸುದ್ದಿಯಲ್ಲಿದೆ. ನೆಕ್ಸ್ಟ್, ಟೊಮೊಹಾಕ್ ಸಬ್ಸೋನಿಕ್ ಕ್ರೂಸ್ ಕ್ಷಿಪಣಿ. ಟೊಮೊಹಾಕ್ is a subsonic cruise missile.
ಈ ಕ್ಷಿಪಣಿಗಳು ಮತ್ತು GBU-57 ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಬಳಸಿಕೊಂಡು ಇರಾನ್ನ ಪರಮಾಣು ತಾಣಗಳ ಮೇಲೆ ನಿಖರವಾದ ದಾಳಿಗಳನ್ನು ನಡೆಸುವ ಮೂಲಕ ಯುನೈಟೆಡ್ ಸ್ಟೇಟ್ಸ್ ಇರಾನ್ನೊಂದಿಗೆ ಇಸ್ರೇಲ್ ಯುದ್ಧವನ್ನ ಪ್ರವೇಶಿಸಿತು. ಟೊಮೊಹಾಕ್ ಎಂಬುದು ಭೂದಾಳಿ ಕಾರ್ಯಾಚರಣೆಗಳಿಗಾಗಿ ಯುನೈಟೆಡ್ ಸ್ಟೇಟ್ಸ್ ನೌಕಾಪಡೆಯು ಅಭಿವೃದ್ಧಿಪಡಿಸಿದ ದೀರ್ಘಶ್ರೇಣಿಯ ಸಬ್ಸಾನಿಕ್ ಕ್ರೂಸ್ ಕ್ಷಿಪಣಿಯಾಗಿದೆ. ಇದನ್ನು ಹೆಚ್ಚು ನಿಖರವಾದ ದಾಳಿಗಳಿಗಾಗಿ ಲಂಬ ಉಡಾವಣಾ ವ್ಯವಸ್ಥೆಯನ್ನು ಬಳಸಿಕೊಂಡು ಹಡಗುಗಳು ಅಥವಾ ಜಲಾಂತರ್ಗಾಮಿ ನೌಕೆಗಳಿಂದ ಉಡಾಯಿಸಲಾಗುತ್ತದೆ. ಟೊಮಹಾಕ್ಗಳು ಮೊದಲು 1991ರಲ್ಲಿ ಆಪರೇಷನ್ ಡೆಸರ್ಟ್ ಸ್ಟಾರ್ಮ್ನಲ್ಲಿ ಬಳಸಲಾಯಿತು. ಟೊಮೊಹಾಕ್ ಇದು ಭೂದಾಳಿ ಕಾರ್ಯಾಚರಣೆಗಳಿಗಾಗಿ ಯುನೈಟೆಡ್ ಸ್ಟೇಟ್ಸ್ನ ನೌಕಾಪಡೆ ಅಭಿವೃದ್ಧಿಪಡಿಸಿದಂತಹ ದೀರ್ಘ ಶ್ರೇಣಿಯ ಸಬ್ಸಾನಿಕ್ ಕ್ರೂಸ್ ಕ್ಷಿಪಣಿಯಾಗಿದೆ. ಇದನ್ನ ಮೊದಲ ಬಾರಿಗೆ 1991ರಲ್ಲಿ ಆಪರೇಷನ್ ಡೆಸರ್ಟ್ ಸ್ಟಾರ್ಮ್ನಲ್ಲಿ ಬಳಸಲಾಯಿತು. ನೆಕ್ಸ್ಟ್, ದ್ರಾವಿಡೋ ಗೆಕ್ಕೋ ಕುನುರು. ದ್ರಾವಿಡೋ ಗೆಕ್ಕೋ ಕುನುರು ಇದು ಭಾರತದ ಪಶ್ಚಿಮ ಘಟ್ಟಗಳ ಮೇಲಿನ ನೀಲಗಿರಿಯ ಕುನುರು ಬೆಟ್ಟಗಳಲ್ಲಿ ಪತ್ತೆಯಾದ ಹೊಸ ಜಾತಿಯ ಗೆಕ್ಕೋ ಆಗಿದೆ. ಇದು ಮಾನವ ವಾಸಸ್ಥಳಗಳ ನಡುವೆ ಮಲೆನಾಡಿನ ಕಾಡುಗಳ ಮತ್ತು ಏಕಸಂಸ್ಕೃತಿ ತೋಟಗಳ ಮ್ಯಾಟ್ರಿಕ್ಸ್ ನಲ್ಲಿ ಕಂಡುಬರುತ್ತದೆ. ಇದು ನಗರ ಮತ್ತು ನೈಸರ್ಗಿಕ ಆವಾಸ ಸ್ಥಾನಗಳಲ್ಲಿ, ಕಟ್ಟಡದ ಗೋಡೆಗಳು, ಸಸ್ಯಗಳ ಕೊಂಬೆಗಳ ಮೇಲೆ ಮತ್ತು ಮರದ ತೊಗಟೆ, ಗೋಡೆಯ ಬಿರುಕುಗಳಲ್ಲಿ ಕಂಡುಬರುತ್ತದೆ. ಪಶ್ಚಿಮ ಘಟ್ಟಗಳ ಎತ್ತರದ ಪ್ರದೇಶಗಳಲ್ಲಿ ಸ್ಥಳೀಯವಾಗಿರುವ ಏಕೈಕ ಗೆಕ್ಕೋ ಪ್ರಭೇದ ಈ ಕುನುರು ಗೆಕ್ಕೋ ಪ್ರಭೇದವಾಗಿದೆ. ಕುನೂರಿನಲ್ಲಿ ಹೊಸ ಗೆಕ್ಕೋ ಪ್ರಭೇದದ ಆವಿಷ್ಕಾರದ ನಂತರ ಪಶ್ಚಿಮ ಘಟ್ಟಗಳಾದ್ಯಂತ ಕಂಡುಬರುವ ದ್ರಾವಿಡೋ ಗೆಕ್ಕೋ ಪ್ರಭೇದಗಳ ಸಂಖ್ಯೆ ಈಗ 9ಕ್ಕೆ ತಲುಪಿದೆ. ಗೆಕ್ಕೋ ಇವು ಸರೀಸೃಪಗಳಾಗಿವೆ. ಇವು ಅಂಟಾರ್ಟಿಕಾವನ್ನ ಹೊರತುಪಡಿಸಿ ಎಲ್ಲಾ ಖಂಡಗಳಲ್ಲಿಯೂ ಕಂಡುಬರುತ್ತವೆ. ಈ ವರ್ಣರಂಜಿತ ಹಲ್ಲಿಗಳು ಮಳೆಕಾಡುಗಳು, ಮರುಭೂಮಿಗಳು, ತಂಪಾದ ಪರ್ವತ ಇಳಿಜಾರುಗಳ ಆವಾಸ ಸ್ಥಾನಗಳಿಗೆ ಹೊಂದಿಕೊಂಡಿವೆ. ಇವು ಹೆಚ್ಚಾಗಿ ಚಿಕ್ಕದಾಗಿರುತ್ತವೆ, ಸಾಮಾನ್ಯವಾಗಿ ರಾತ್ರಿಯ ಸರೀಸೃಪಗಳಾಗಿವೆ. ಗೆಕ್ಕೋಗಳು 6 ಕುಟುಂಬಗಳನ್ನು ಹೊಂದಿವೆ. ಅವು ಕಾರ್ಪೋಡಾಕ್ಟಿಲಿಡೆ, ಡಿಪ್ಲೊಡಾಕ್ಟಿಲಿಡೆ, ಯುಬ್ಲಿಪೆರಿಡೆ, ಗೆಕ್ಕೋನಿಡೆ, ಪಿಲೋಡಾಕ್ಟಿಲಿಡೆ, ಸ್ಪೆರೋಡಾಕ್ಟಿಲಿಡೆ. ಕುನುರು ಬೆಟ್ಟಗಳಲ್ಲಿ ಹೊಸದಾಗಿ ಪತ್ತೆಯಾದಂತಹ ಗೆಕ್ಕೋ ದ್ರಾವಿಡೋ ಗೆಕ್ಕೋ ಕುನುರು. ಗೆಕ್ಕೋ ಎಂದರೆ ಇವು ಒಂದು ರೀತಿಯ ಸರೀಸೃಪಗಳಾಗಿವೆ. ಇವು ಅಂಟಾರ್ಟಿಕಾವನ್ನ ಹೊರತುಪಡಿಸಿ ಎಲ್ಲಾ ಖಂಡಗಳಲ್ಲಿಯೂ ಕಂಡುಬರುತ್ತವೆ. ನೆಕ್ಸ್ಟ್, ಇನ್ನು ಪಶ್ಚಿಮ ಘಟ್ಟಗಳು ಯಾವ ಯಾವ ರಾಜ್ಯಗಳಲ್ಲಿವೆ? ಗುಜರಾತ್, ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ಕೇರಳ ಮತ್ತು ತಮಿಳುನಾಡು. ಈ 6 ರಾಜ್ಯಗಳ ಮೂಲಕ ಪಶ್ಚಿಮ ಘಟ್ಟಗಳು ಇವೆ. ಪಶ್ಚಿಮ ಘಟ್ಟಗಳು ಭಾರತದ ಪಶ್ಚಿಮ ಕರಾವಳಿಗೆ ಸಮಾನಾಂತರವಾಗಿ ಚಲಿಸುವ ಪರ್ವತಗಳ ಸರಪಳಿ. ಸರಿಸುಮಾರು 30ರಿಂದ 50 ಕಿಲೋಮೀಟರ್ ಒಳನಾಡಿನಲ್ಲಿವೆ. ವಿಡಿಯೋದಲ್ಲಿರುವ ಮಾಹಿತಿ ಉಪಯುಕ್ತವೆನಿಸಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನೆಲ್ನಲ್ಲಿರುವ ವಿಡಿಯೋಗಳನ್ನು ವೀಕ್ಷಿಸಿ. ಮುಂಬರುವ ವಿಡಿಯೋಗಳು ಮತ್ತು ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಈ ವಿಡಿಯೋದಲ್ಲಿ ಚರ್ಚಿಸಿದಂತಹ ನವ್ಯ ಉಪಕ್ರಮ ಇದು 16ರಿಂದ 18 ವರ್ಷದ ವಯಸ್ಸಿನ 10ನೇ ತರಗತಿಯನ್ನ ಮುಗಿಸಿದಂತಹ ಹುಡುಗಿಯರಿಗೆ ಸಂಬಂಧಪಟ್ಟಂತಹ ಉಪಕ್ರಮವಾಗಿದೆ. ಇದು ಯಾರಿಗೆ ಅವಶ್ಯಕತೆ ಇದೆಯೋ ಅವರಿಗೆ ಈ ವಿಡಿಯೋವನ್ನ ಶೇರ್ ಮಾಡಿದರೆ ಅವರಿಗೆ ಉಪಯುಕ್ತವಾಗಲಿದೆ ಎಂದು ನಾನು ಭಾವಿಸಿದ್ದೇನೆ. ನೀವು ಶೇರ್ ಮಾಡುವುದರ ಮೂಲಕ ಅವರಿಗೆ ಅನುಕೂಲವನ್ನ ಮಾಡಿಕೊಡಿ. ನಿಮ್ಮ ಅಮೂಲ್ಯವಾದ ಸಮಯವನ್ನ ನೀಡಿ ನಮ್ಮ ವಿಡಿಯೋವನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.